ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ತರಗತಿಯಲ್ಲಿ ಜೀವ ಕ್ರಿಯೆಗಳು, ಲೈಫ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ 10 ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇದು GPSTR ಆಗಿರ್ಬೋದು, HSTR ಆಗಿರ್ಬೋದು, ಜೊತೆಗೆ EVS ಅಲ್ಲೂ ಕೂಡ ಈ ಒಂದು ಟಾಪಿಕ್ ಇರುವಂತದ್ದು. TET ನಲ್ಲಿ ಬಹಳಷ್ಟು ಸಲ ಏನೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದಾವೆ, ಆ ಟಾಪ್ 10 ಪ್ರಶ್ನೆಗಳನ್ನ ಇಲ್ಲಿ ಅಭ್ಯಾಸ ಮಾಡಬಹುದು. ಮೊದಲನೇದಾಗಿ 6CO2 plus 12H2O gives rise to C6H12O6 plus 6O2 plus 6H2O. ಈ ಸಮೀಕರಣದಲ್ಲಿ ಸಸ್ಯಗಳು ತಯಾರಿಸಿದಂತಹ ಆಹಾರ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇದ್ರೊಳಗಡೆ ಸಸ್ಯಗಳು ತಯಾರಿಸಿದಂತಹ ಆಹಾರ ಏನಾಗಿರುತ್ತೆ ನೋಡಿ. ಯಾವ ರೀತಿ ಪ್ರಶ್ನೆ ಇದೆ ಅಲ್ಲಿ. 6CO2 plus 12H2O, C6H12O6 plus 6O2 plus 6H2O ಅಂತ ಇದೆ. ಈ ಒಂದು ಸಮೀಕರಣದಲ್ಲಿ ಸಸ್ಯಗಳು ತಯಾರಿಸಿದಂತಹ ಆಹಾರ ಯಾವುದು ಅಂತ ಕೇಳಿದರು. ಉತ್ತರ ಏನು ನೋಡಿ. ಯಾವ್ದು ಉತ್ತರ ಆಗಿರ್ಬೋದು? ಎಲ್ಲರೂ ಏನ್ ಅನ್ಕೋತಾರೆ? ದಿಸ್ ಇಸ್ ಗ್ಲೂಕೋಸ್, ಇದು ವಾಟರ್. ಓಕೆ, ದಿಸ್ ಇಸ್ ಆಕ್ಸಿಜನ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವೇ ಕಮೆಂಟ್ ಮಾಡಬೇಕು. ಇನ್ನು ಎರಡನೇ ಪ್ರಶ್ನೆ ಒಂದು, ಸಸ್ಯಗಳಲ್ಲಿ ಅನಿಲ ವಿನಿಮಯಕ್ಕೆ ಕಾರಣವಾದ ರಚನೆ. ನೋಡಿ, ಸಸ್ಯಗಳು ಏನಿರ್ತವೆ ಅದರೊಳಗಡೆ ಅನಿಲ ವಿನಿಮಯ ಏನಾಗುತ್ತಲ್ವಾ, ಆ ಒಂದು ವಿನಿಮಯಕ್ಕೆ ಕಾರಣವಾದಂತಹ ರಚನೆ ಯಾವುದು? ಎಪಿಡರ್ಮಿಸ್, ಲ್ಯಾಮಿನಾ, ಕ್ಲೋರೋಪ್ಲಾಸ್ಟ್ ಮತ್ತೆ ಪತ್ರರಂಧ್ರ ಅಂತ ಇದೆ. ಉತ್ತರ ಏನು? ಲ್ಯಾಮಿನಾ. ಲ್ಯಾಮಿನಾ ಏನಿದೆಯಲ್ಲ, ಇದು ಅನಿಲಗಳ ವಿನಿಮಯಕ್ಕೆ ಕಾರಣವಾದಂತಹ ರಚನೆ. ಈ ಜೀವಿಯು ಸಸ್ಯಗಳು ಅಥವಾ ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಯಾವುದು? ಜಿಗಣೆ, ಇಲಿ, ಅಮೀಬಾ ಮತ್ತೆ ಇರುವೆ. ಉತ್ತರ ಏನಾಗಿರುತ್ತೆ? ದಟ್ ಇಸ್ ಇರುವೆ. ನೋಡಿ, ಅದು ಯಾವ ಅವುಗಳನ್ನ ಕೊಲ್ಲದೆ, ಪ್ರಾಣಿಗಳು ಅವುಗಳನ್ನ ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ತವೆ. ನೋಡಿ, ಪ್ರಾಣಿಗಳು ಸಸ್ಯಗಳು ಅಥವಾ ಪ್ರಾಣಿಗಳಿಂದ ಅವುಗಳನ್ನ ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ತವೆ. ಯಾವುವು? ದಟ್ ಇಸ್ ಇರುವೆ. ಜಿಗಣೆನೂ ಅಲ್ಲ, ಇಲಿನೂ ಅಲ್ಲ, ಮತ್ತೆ ಅಮೀಬಾನೂ ಅಲ್ಲ. ಓಕೆ. ಇನ್ನು ಬಾಯಿಯಲ್ಲಿ ಆಹಾರದಿಂದ ಪಿಷ್ಟದಿಂದ ಸಕ್ಕರೆ ಆಗಿ ಪರಿವರ್ತನೆ ಆಗೋದಕ್ಕೆ ಯಾವ ಒಂದು ಎನ್ಸೈಮ್ ಕಾರಣ ಅಂತ ಕೇಳಿದ್ದಾರೆ. ಓಕೆ, ಯಾವ ಎನ್ಸೈಮ್ ಕಾರಣ? ದಟ್ ಈಸ್ ಅಮೈಲೇಸ್. ಬಾಯಿಯಲ್ಲಿ ಯಾವ ಒಂದು ಎನ್ಸೈಮ್ ಇರುತ್ತೆ? ದಟ್ ಈಸ್ ಅಮೈಲೇಸ್. ಸೊ ಉತ್ತರ ಏನು? ಅಮೈಲೇಸ್. ಇನ್ನು ಐದನೇ ಪ್ರಶ್ನೆ, ಈಸ್ಟ್ ನಲ್ಲಿ ಗ್ಲೂಕೋಸ್ ನಿಂದ ಪೈರುವೇಟ್ ಇಂದ ಇಥೆನಾಲ್ ಪ್ಲಸ್ CO2 ಪ್ಲಸ್ ಶಕ್ತಿ. ಈ ಕ್ರಿಯೆ ನಡೆಯುವುದು ಯಾವ್ದ್ರಿಂದ? ಈ ಕ್ರಿಯೆ ನಡೆಯುವುದು ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ನಡೆಯುತ್ತೆ, ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ಎರಡೂ ಸರಿ, ಯಾವುದು ಅಲ್ಲ. ನೋಡಿ, ಈ ಒಂದು ಈಸ್ಟ್ ಗ್ಲೂಕೋಸ್ ದಟ್ ಇಸ್ ಗಿವ್ಸ್ ರೈಸ್ ಟು ಪೈರುವೇಟ್, ದಟ್ ಇಸ್ ಗಿವ್ಸ್ ರೈಸ್ ಟು ಇಥೆನಾಲ್ ಪ್ಲಸ್ CO2 ಪ್ಲಸ್ ಎನರ್ಜಿ ಏನ್ ಬಿಡುಗಡೆ ಆಗುತ್ತೆ. ಇಲ್ಲಿ ನೋಡಿ ಏನಿದೆ, ಇಲ್ಲೂ ಕೂಡ ಆಕ್ಸಿಜನ್ ಇದೆ ಅಲ್ವಾ. ಸೊ ಇಲ್ಲಿ ಆಕ್ಸಿಜನ್ ನ ಅನುಪಸ್ಥಿತಿ ಇದೆ, ಹೌದಲ್ವಾ? ಇಲ್ಲಿ ಇಲ್ಲ, ಹೌದಲ್ವಾ? ಹಾಗಿದ್ದಾಗ ಏನ್ ಮಾಡ್ಬೇಕು? ಇಲ್ಲಿ ಉತ್ತರ ಏನು? ಎರಡೂ ಸರಿ. ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲೂ ಕೂಡ ಈ ಒಂದು ಕ್ರಿಯೆ ನಡೆಯುತ್ತೆ, ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲೂ ಕೂಡ ನಡೆಯುತ್ತೆ, ಮತ್ತೆ ಉಪಸ್ಥಿತಿಯಲ್ಲೂ ಕೂಡ ಈ ಕ್ರಿಯೆ ನಡೆಯೋದ್ರಿಂದ ಎರಡು ಕೂಡ ಸರಿಯಾದಂತ ಉತ್ತರ. ಇನ್ನು ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡು ಬರುವುದಕ್ಕಿಂತ ವೇಗವಾಗಿರುತ್ತೆ. ನೋಡಿ, ಜಲಚರಗಳ ಅಂದ್ರೆ ನದಿ, ಆಮೇಲೆ ಸಮುದ್ರ ಅಂತ ಏನ್ ಹೇಳ್ತೀವಿ, ಎಲ್ಲಾ ಜಲಚರಗಳಿಗೆ ಏನಿದಾವೆ ಅವುಗಳ ಉಸಿರಾಟ ದರ ಒಬ್ಬ ಮನುಷ್ಯ ಅಂದ್ರೆ ನೆಲದ ಮೇಲೆ ವಾಸಿಸುವಂತಹ ಎಲ್ಲಾ ಜೀವಿಗಳಲ್ಲಿ ಕಂಡು ಬರೋದಕ್ಕಿಂತ ಜಾಸ್ತಿನೇ ವೇಗದಲ್ಲಿ ಜಲಚರಗಳಲ್ಲಿ ಕಾಣ್ತೀವಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದಟ್ ಇಸ್ ಜಲಚರಗಳಲ್ಲಿ ಆಮ್ಲಜನಕದ ಅಗತ್ಯತೆ ಹೆಚ್ಚಾಗಿರೋದ್ರಿಂದ, ಅಥವಾ ನೆಲಜೀವಿಗಳಿಗೆ ಹೆಚ್ಚು ಆಮ್ಲಜನಕದ ಅಗತ್ಯವಿಲ್ಲ ಅಂತನ, ಅಥವಾ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವುದರಿಂದ ಅಂತನ, ಅಥವಾ ಎಲ್ಲವನ್ನ? ಉತ್ತರ ಏನು ನೋಡಿ. ನೆಲಜೀವಿಗಳಿಗೆ ಹೆಚ್ಚು ಆಮ್ಲಜನಕದ ಅಗತ್ಯವಿಲ್ಲ, ಜಲಚರಗಳಲ್ಲಿ ಆಮ್ಲಜನಕದ ಅಗತ್ಯತೆ
ಹೆಚ್ಚಾಗಿದೆ ಅಂತನಾ, ಅಥವಾ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರೋದ್ರಿಂದ? ನೋಡಿ, ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನ್ ಏನಿದೆ ಅದ್ರ ಪ್ರಮಾಣ ಕಡಿಮೆ ಇರೋದ್ರಿಂದ ಅವು ವೇಗವಾಗಿ ಜೀವಿಸ್ತವೆ ಅಂತನಾ? ನೋಡಿ, ಇಲ್ಲಿ ಉತ್ತರ ಏನಾಗಿರುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ನೆಲಜೀವಿಗಳಿಗೆ ನಮಗೆ ಅಷ್ಟೊಂದು ಹೆಚ್ಚಾಗಿ ಆಮ್ಲಜನಕದ ಒಂದು ಅಗತ್ಯ ಏನು ಇರಲ್ಲ. ಓಕೆ, ಹಾಗಾಗಿ ಇನ್ನು 7ನೇ ಪ್ರಶ್ನೆ, ಮನುಷ್ಯರಲ್ಲಿ ಹೆಚ್ಚು ಕೋಣೆಗಳನ್ನು ಒಳಗೊಂಡಿರುವಂತಹ ಹೃದಯದಿಂದ ಪ್ರಯೋಜನಗಳು ಏನು? ಶುದ್ಧ ರಕ್ತ ಅಶುದ್ಧ ರಕ್ತದೊಂದಿಗೆ ಮಿಶ್ರಣವಾಗದೇ ಇರುವುದು, ಹೆಚ್ಚಿನ ಕ್ಷಮತೆಯ ಕಾರ್ಯನಿರ್ವಹಣೆಗೆ, ಆಮೇಲೆ ದೇಹದ ತಾಪ ಎಲ್ಲಾ ಕಾಲದಲ್ಲಿ ಒಂದೇ ರೀತಿ ನಿಯಂತ್ರಿಸೋದಕ್ಕೆ, ಮತ್ತೆ ಎಲ್ಲವೂ ಸರಿ ಅಂತ ಇದೆ. ಉತ್ತರ ಏನು? ಹೇಳಿ, ಇದಕ್ಕೆ ಉತ್ತರ ಏನಾಗಿರ್ಬೋದು? ದಟ್ ಈಸ್ ದೇಹದ ತಾಪ ಎಲ್ಲಾ ಕಾಲದಲ್ಲಿ ಒಂದೇ ರೀತಿ ನಿಯಂತ್ರಿಸೋದಕ್ಕೋಸ್ಕರ ಮನುಷ್ಯರಲ್ಲಿ ಹೆಚ್ಚು ಕೋಣೆಗಳನ್ನ ಒಳಗೊಂಡಿರುವಂತಹ ಹೃದಯದಿಂದ ಇದೇ ಪ್ರಯೋಜನ. ಅಂದ್ರೆ ಬಾಡಿ ಟೆಂಪರೇಚರ್ ಏನಿರುತ್ತೆ ಅದು ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ನಿಯಂತ್ರಿಸೋದಕ್ಕೋಸ್ಕರ ಮನುಷ್ಯರಲ್ಲಿ ಹೆಚ್ಚು ಕೋಣೆಗಳು ಒಳಗೊಂಡಿರುವುದು. ಇದರಲ್ಲಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಬಹುಶಃ ಇದು ಎಲ್ಲಾನು ಸರಿ ಅಂತ ಕೂಡ ನಮ್ಗನ್ಸುತ್ತೆ, ಆಯ್ತಾ? ಆದ್ರೆ ಒಂದನ್ನ ನಾವು ತಗೋಬೇಕಾದಾಗ ಇದನ್ನ ತಗೋತೀವಿ. ಓಕೆ, ಇನ್ನು 8ನೇ ಪ್ರಶ್ನೆ, ಗಾಯವಾದಾಗ ಹೊರಬರುವ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುವ ರಕ್ತದ ಘಟಕ ಯಾವುದು ಅಂತ ಕೇಳಿದ್ದಾರೆ. ದಟ್ ಇಸ್ ಕಿರುತಟ್ಟೆ. ಕಿರುತಟ್ಟೆ ಏನಿದೆ ಇದು ಗಾಯವಾದಾಗ ಹೊರಬರುವ ರಕ್ತವನ್ನ ಹೆಪ್ಪುಗಟ್ಟುವಂತೆ ಮಾಡುವಂತಹ ರಕ್ತದ ಘಟಕ. ಮೂತ್ರಪಿಂಡದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕದ ಮೂಲ ಘಟಕ ಯಾವುದು? ನೋಡಿದ ಕೂಡಲೇ ಹೇಳ್ತಿರೋ, ದಟ್ ಇಸ್ ನೆಫ್ರಾನ್ ಅಂತ ಹೇಳಿ. ಓಕೆ, ಇನ್ನು 10ನೇ ಪ್ರಶ್ನೆ, ಸಸ್ಯಗಳಲ್ಲಿನ ತ್ಯಾಜ್ಯ ಪದಾರ್ಥಗಳು ಎಂದ್ರೆ ಏನು? ನೋಡಿ, ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥ ಅಂತ ಹೇಳಿದ್ರೆ ಅಂಟುನ, ಆಕ್ಸಿಜನ್ನ, ಮತ್ತೆ ಅಂಟು ಅಂತಾನೆ ಇನ್ನೊಮ್ಮೆ ಕೊಟ್ಟಿದ್ದಾರೆ. ನೋಡಿ, ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥ ಅಂತ ಹೇಳಿದ್ರೆ, ನೋಡಿ, ತ್ಯಾಜ್ಯ ವೇಸ್ಟ್ ಅಂತ ಹೇಳಿ ಆಕ್ಸಿಜನ್ ಏನಿರುತ್ತಲ್ಲ ದಟ್ ಇಸ್ ದ ಪ್ರಾಡಕ್ಟ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಓಕೆ, ಅವುಗಳು ಒಂದು ಆಹಾರವನ್ನು ತಯಾರಿಸ್ಕೋಬೇಕಾದ್ರೆ ಇಟ್ ಇಸ್ ದ ಪ್ರಾಡಕ್ಟ್ ಯಾವುದು? ಆಕ್ಸಿಜನ್ ಕೂಡ. ಸೊ ಸಸ್ಯಗಳಲ್ಲಿನ ತ್ಯಾಜ್ಯ ಪದಾರ್ಥ ಅಂತ ಹೇಳಿದ್ರೆ ಅಂಟು, ಆಕ್ಸಿಜನ್ನು ಇವೆಲ್ಲವೂ ಕೂಡ ಸರಿ. ಹಾಗಾಗಿ ಉತ್ತರ ಏನು? ಎಲ್ಲವೂ ಸರಿ ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ. ಓಕೆ, ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಏನು ಉತ್ತರ? 6CO2 plus 12H2O gives rise to C6H12O6 plus 6CO2 plus 6O2 plus 6H2O ಇದೆ. ಓಕೆ, ಈ ಸಮೀಕರಣದಲ್ಲಿ ಸಸ್ಯಗಳು ತಯಾರಿಸಿದಂತಹ ಆಹಾರ ಯಾವುದು ಅಂತ ಕೇಳಿದೆ, ಹೌದಲ್ವಾ? ಈ ಪ್ರಶ್ನೆಗೆ ಉತ್ತರವನ್ನ ನೀವು ಖಂಡಿತ ಕಮೆಂಟ್ ಮಾಡಬೇಕು.